ಬದುಕು ಕನ್ನಡಿಯಂತೆ, ನಗು ನಗುತ್ತಾ ಮುಖ ನೋಡಿಕೊಂಡಾಗ ಅದು ನಗುತ್ತದೆ, ಅತ್ತಾಗ ಅದು ಅಳುತ್ತದೆ. ಈ ವಿಶಾಲವಾದ ಅಂಗಡಿಯ ಒಳಗೆ ಕಣ್ಣು ಹಾಯಿಸಿದರೆ ಪುಟ್ಟ ಪುಟ್ಟ ಚೆನ್ನಪಟ್ಟಣದ ಬೊಂಬೆಗಳು ನಮ್ಮ ಮನಸೂರೆಗೊಳ್ಳುತ್ತವೆ. ಬಾಲಕೃಷ್ಣ, ಜೋಡಿ ಬೊಂಬೆ, ಮಧುವಣಗಿತ್ತಿ, ಮಧುಮಗನ ಸಿಂಗಾರ ಹೊಂದಿರುವ ಪಟ್ಟದ ಬೊಂಬೆ ಸೇರಿದಂತೆ ವೈವಿಧ್ಯಮಯ ಮರದ ಬೊಂಬೆಗಳ ಸಂಗ್ರಹವಿರುವ ಈ ಅಂಗಡಿ ಮಾಲಕಿ ಚೆನ್ನಪಟ್ಟಣ ಮೂಲದ ಶ್ರೀಮತಿ ಪ್ರಮೋದಿನಿ. ತಮ್ಮ ಪತಿ ಮಕ್ಕಳ ಸಹಕಾರದೊಡನೆ ಈ ಗೊಂಬೆ ಅಂಗಡಿ ಮುನ್ನಡೆಸುತ್ತಿರುವ ಇವರು ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಸಕ್ರಿಯ ಸದಸ್ಯರು. ಕಳೆದ 10 ವರ್ಷದಿಂದ ಯೋಜನೆಯಲ್ಲಿ ತೊಡಗಿಸಿಕೊಂಡಿರುವ ಇವರು ತಮ್ಮ ಕನಸಿನ ಗೊಂಬೆಯ ಅಂಗಡಿಯನ್ನ ಕಟ್ಟಿಕೊಂಡಿದ್ದಾರೆ. ಗ್ರಾಮಾಭಿವೃದ್ಧಿ ಯೋಜನೆಯಲ್ಲಿ ನಾವು 10 ವರ್ಷದಿಂದ ನಾವು ಸದಸ್ಯರಾಗಿದ್ದೀವಿ. ಸಂಘಕ್ಕೆ ಸೇರಿದ ಮೇಲೆ ನಮಗೆ ಒಳ್ಳೊಳ್ಳೆ ಉಪಯೋಗ ಆಗಿದೆ. ಒಂದು ಹೆಣ್ಣು ಒಂದು ಸಬಲೀಕರಣ ಆಗೋದಕ್ಕೆ ಅಂತ, ಒಂದು ಮನೇಲೇ ಏನಾದರೂ ಒಂದು ಸಾಧಿಸೋದಕ್ಕೆ ಅಂತ ಏನು ಇದು ಮಾಡಿದೆ, ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ನಮಗೆ ಅವಕಾಶ ತಂದುಕೊಟ್ಟಿದೆ. ಒಂದು ಹೆಣ್ಮಗಳು ಹೇಗೆ ಬೆಳಿಬೇಕು ಅಂತ ಅನ್ನೋದೊಂದು ಕಲಿಸ್ಕೊಟ್ಟಿದೆ. ಇದ್ರ ಬಗ್ಗೆ ಶುರು ಮಾಡಬೇಕು ಅಂದರೆ ನಮಗೆ ಕನಸೇ ಇರಲಿಲ್ಲ, ಶುರು ಮಾಡಬೇಕು ಅಂತ ಯೋಜನೆನೇ ಇರಲಿಲ್ಲ. ಬಟ್ ಈಗ ಒಂದು 2 ವರ್ಷದ ತವಿಂದ ನಾವು ಇದನ್ನು ಶುರು ಮಾಡಬೇಕು ಅಂತ ಅಂದ್ಕೊಂಡು ಎಲ್ಲ ಚನ್ನಪಟ್ಟಣ ಟಾಯ್ಸ್, ಚನ್ನಪಟ್ಟಣ ಅನ್ನೋದೇ ಗೊಂಬೆಗೆ ನಾಡಿಗೆ ಫೇಮಸ್ ಆಗಿದೆ. ನಾವು ಯಾಕೆ ಈ ಕೆಲಸನ ಮಾಡಬಾರ್ದು? ನಾವೇನು ಪ್ರಾಡಕ್ಟು ತಯಾರಿಸಲ್ಲ, ಆದರೆ ತಂದು ನಾವು ವ್ಯಾಪಾರ ಮಾಡಿ ಯಾಕೆ ಮಾಡಬಾರ್ದು? ಎಲ್ಲರೂ ಮಾಡ್ತಿದ್ದಲ್ಲ, ನಾವು ಯಾಕೆ ಮಾಡಬಾರ್ದು, ನಾವು ಯಾಕೆ ಮುಂದುವರಿಬಾರ್ದು ಅನ್ನೋದೊಂದು ಯೋಚನೆ ಬಂತು. ಈಗ ಏನೋ ಒಂದು ಮಾಡ್ಕೊಂಡು ಹೋಗ್ತಾ ಇದ್ದೀವಿ, ಚೆನ್ನಾಗಿ ನಡೀತಾ ಇದೆ. ಮರದ ಬೊಂಬೆಗಳಿಗೆ ಪ್ರತೀತಿ ಹೊಂದಿರುವ ಚೆನ್ನಪಟ್ಟಣದಲ್ಲಿ ಬೊಂಬೆ ತಯಾರಿಸುವ ಹಲವು ಕುಟುಂಬಗಳಿದ್ದು, ಅವರಿಂದ ರಕಂ ದರದಲ್ಲಿ ಗೊಂಬೆಯನ್ನ ಕೊಂಡು ತಂದು ಪ್ರಮೋದಿನಿಯವರು ಮಾರಾಟ ಮಾಡುತ್ತಾರೆ. ಅಪ್ರಮೇಯ ಸ್ವಾಮಿ ದೇವಾಲಯದ ಮುಂಗಟ್ಟಿನಲ್ಲಿರುವ ಈ ಗೊಂಬೆ ಮನೆಯಲ್ಲಿ ಮಕ್ಕಳ ಆಟಿಕೆಗಳು ಹೆಚ್ಚಾಗಿ ವ್ಯಾಪಾರವಾಗುತ್ತವೆ. ಬುಗುರಿ, ಬಣ್ಣ ಬಣ್ಣದ ಬೊಂಬೆ, ಪಟ್ಟದ ಬೊಂಬೆಗಳಿಗೂ ಇಲ್ಲಿ ಒಳ್ಳೆಯ ಬೇಡಿಕೆ ಇದೆ. ಕೃಷ್ಣನ ಬೊಂಬೆಗೂ ಇಲ್ಲಿ ಬೇಡಿಕೆ ಇದ್ದು, ಮಕ್ಕಳಾಗದೆ ಇರುವ ದಂಪತಿ ಇಲ್ಲಿ ತೊಟ್ಟಿಲ ಕೃಷ್ಣನನ್ನ ಕೊಂಡು ದೇವರಿಗೆ ಸಮರ್ಪಿಸುತ್ತಾರೆ. ಪ್ರಮೋದಿನಿಯವರು ಜ್ಞಾನ ವಿಕಾಸ ಕಾರ್ಯಕ್ರಮದ ಸಕ್ರಿಯ ಸದಸ್ಯರಾಗಿದ್ದು, ಈ ಕಾರ್ಯಕ್ರಮದ ಚಟುವಟಿಕೆಗಳು ಇಂದಿನ ಇವರ ಸ್ವಂತ ಉದ್ಯಮದ ದಾರಿಯನ್ನ ಸುಲಭವಾಗಿಸಿದೆ. ಮೇಡಮ್, ಜ್ಞಾನ ವಿಕಾಸದಲ್ಲಿ ನಾವು ತಿಂಗಳ ಏನೇನು ಮಾಸಿಕದಲ್ಲಿ ಒಂದು ಆರೋಗ್ಯದ ಬಗ್ಗೆ, ಒಂದು ಹೆಣ್ಮಕ್ಳುಗಳಿಗೆ ಸಮಸ್ಯೆ ಎಂದು ಏನಾದರೂ ಒಂದು ಇದ್ದರೆ, ಮತ್ತು ಮಕ್ಕಳುಗಳಿಗೆ ಯಾವ ಥರ ಮನೇಲಿ ಯಾವ ಥರ ಮಾತಾಡಿಸ್ಬೇಕು, ಒಂದು ರೆಸ್ಪಾನ್ಸ್ ಕೊಡಬೇಕು, ಯಾವ ಥರ ಇದು ಮಾಡಿಸ್ಬೇಕು ಅಂತ ಎಲ್ಲನೂ ಹೇಳ್ಕೊಟ್ಟಿದ್ದಾರೆ. ಅದರಲ್ಲಿ ನಾವು ಮೇಡಮ್ ಡ್ಯಾನ್ಸ್ನೂ ನಾವು ಕಲ್ತಿದ್ದೀವಿ ಮೇಡಮ್. ಡ್ಯಾನ್ಸು ಎಲ್ಲ ಆಡಿ ಎಲ್ಲ ಮಾಡಿ ಇದು ಮಾಡ್ತೀವಿ ಮೇಡಮ್. ಜ್ಞಾನ ವಿಕಾಸದಲ್ಲಿ ಇದ್ದೀವಿ, ಮಾಡ್ತಾಯಿದ್ವಿ. ಮನುಷ್ಯ ಕನಸು ಕಂಡು ಅದನ್ನ ನನಸಾಗಿಸುವ ದಾರಿಯಲ್ಲಿಡುವ ಹೆಜ್ಜೆ ಬಹಳ ಮುಖ್ಯ. ಅಂತಹ ಹೆಜ್ಜೆಯನ್ನ ಸುಭದ್ರವಾಗಿಡುವ ದಾರಿಯಲ್ಲಿ ಪ್ರಮೋದಿನಿಯವರಂತಹ ದಿಟ್ಟ ಹೆಣ್ಣು ಮಕ್ಕಳ ನಿಲುವು ಇತರ ಹೆಂಗಳೆಯರಿಗೆ ಎಲ್ಲ ಕಾಲಕ್ಕೂ ಮಾದರಿ. ಜ್ಞಾನ ವಿಕಾಸ ಯೂಟ್ಯೂಬ್ ವಾಹಿನಿಯ ಸಮಸ್ತ ವೀಕ್ಷಕರಿಗೂ ನಮಸ್ಕಾರ. ವೀಕ್ಷಕರೇ, ಸುದ್ದಿ ಸೌರಭ ಸಂಚಿಕೆಯಲ್ಲಿ ಈ ದಿನದ ಸುದ್ದಿಗಳ ಮೇಲೆ ಬೆಳಕು ಚೆಲ್ಲೋಣ. ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯು ಶೆಟ್ಟಿಹಳ್ಳಿ ಅಭಯಾರಣ್ಯ ಕೆರೆಗಳ ಕಾಮಗಾರಿಗೆ ಚಾಲನೆ ನೀಡಿದೆ.
ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಮತ್ತು ವನ್ಯಜೀವಿ ವಲಯ ಶಿವಮೊಗ್ಗ ಇವರ ಸಹಕಾರದೊಂದಿಗೆ ನಮ್ಮ ಕಾಡು ನಮ್ಮ ಕೆರೆ ಕಾರ್ಯಕ್ರಮದ ಅಡಿಯಲ್ಲಿ ಶೆಟ್ಟಿಹಳ್ಳಿ ಅಭಯಾರಣ್ಯದಲ್ಲಿರುವ 8 ಕೆರೆಯ ಹೂಳೆತ್ತುವ ಕಾಮಗಾರಿಯ ಗುದ್ದಲಿ ಪೂಜೆಯನ್ನ ಯೋಜನೆಯ ಟ್ರಸ್ಟಿಗಳಾಗಿರುವ ಶ್ರೀಯುತ ಡಿ ಸುರೇಂದ್ರ ಕುಮಾರ್ ಅವರ ಉಪಸ್ಥಿತಿಯಲ್ಲಿ ತಾಲೂಕಿನ ಶಾಸಕ ಶ್ರೀ ಅರಗ ಜ್ಞಾನೇಂದ್ರರವರ ಅಧ್ಯಕ್ಷತೆಯಲ್ಲಿ ನಡೆಸಲಾಯಿತು. ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಗುಬ್ಬಿ ಯೋಜನಾ ಕಚೇರಿ ವ್ಯಾಪ್ತಿಯಲ್ಲಿ ಅಜ್ಜಿಯ ಕೈತುತ್ತು ಕಾರ್ಯಕ್ರಮ ನೆರವೇರಿತು. ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಬೆಂಗಳೂರು ಪ್ರಾದೇಶಿಕ ವ್ಯಾಪ್ತಿಯ ಎಮ್ಎನ್ ಕೋಟೆ ಕಾರ್ಯಕ್ಷೇತ್ರದಲ್ಲಿ ಅಜ್ಜಿಯ ಕೈತುತ್ತು ಕಾರ್ಯಕ್ರಮ ನೆರವೇರಿತು. ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ 269ನೇ ವಿಶೇಷ ಮಧ್ಯವರ್ಜನ ಶಿಬಿರ ಕಾರ್ಯಕ್ರಮದಲ್ಲಿ ಯೋಜನೆಯ ಕಾರ್ಯನಿರ್ವಾಹಕ ನಿರ್ದೇಶಕರಾದ ಶ್ರೀಯುತ ಅನಿಲ್ ಕುಮಾರ್ ಎಸ್ಎಸ್ ಅವರು ಭಾಗವಹಿಸಿದರು. ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ವ್ಯಸನ ಮುಕ್ತಿ ಮತ್ತು ಸಂಶೋಧನಾ ಕೇಂದ್ರದಲ್ಲಿ ನಡೆದ 269ನೇ ವಿಶೇಷ ಮಧ್ಯವರ್ಜನ ಶಿಬಿರದ ಸಮಾರೋಪ ಸಮಾರಂಭದಲ್ಲಿ ಯೋಜನೆಯ ಕಾರ್ಯನಿರ್ವಾಹಕ ನಿರ್ದೇಶಕರಾದ ಶ್ರೀಯುತ ಅನಿಲ್ ಕುಮಾರ್ ಎಸ್ಎಸ್ ಅವರು ಮಾಹಿತಿ ಮಾರ್ಗದರ್ಶನವನ್ನ ನೀಡಿದರು. ವೀಕ್ಷಕರೇ, ಮುಂದಿನ ಸುದ್ದಿ ಸೌರಭ ಸಂಚಿಕೆಯ ಜೊತೆಗೆ ನಿಮ್ಮನ್ನ ಮತ್ತೆ ಭೇಟಿಯಾಗ್ತೀವಿ. ನಮಸ್ಕಾರ.